ಕಾಂಗ್ರೆಸ್ ಮನೆಯಲ್ಲಿ ಹೀಗೆ ಸಿಎಂ ಕುರ್ಚಿಗಾಗಿ ಕದನ ಏರ್ಪಟ್ಟಿದೆ. ನಾವು ಆಗಾಗ ಹೇಳುವ ಹಾಗೆ ಪ್ರಮುಖ ವಿರೋಧ ಪಕ್ಷವಾಗಿ ಬಿಜೆಪಿ ಇದನ್ನ ಎಷ್ಟೊಂದು ಸದುಪಯೋಗ ಪಡಿಸ್ಕೊಳ್ಬೇಕಾಗಿತ್ತು. ಆದರೆ ಕಮಲ ಮನೆಯಲ್ಲೂ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಸಮರ ಮತ್ತೆ ಶುರುವಾಗಿದೆ. ಕೆಲ ದಿನ ಸುಮ್ಮನಾಗಿದ್ದಂತ ರೆಬೆಲ್ ಟೀಮ್ ಮತ್ತೆ ವಿಜಯೇಂದ್ರ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದು ದೆಹಲಿಯಲ್ಲಿ ಠಿಕಾಣಿ ಹೂಡಿದೆ. ನರಿ ಕೂಗು ಗಿರಿಗೆ ಮುಟ್ಟಲ್ಲ. ಯಾವ್ಯಾವ ನರಿಗಳಿದಾವೋ ಅವೆಲ್ಲ ಮುಂದೆ ಬದಲೇಬೇಕಲ್ಲ. ಯಾರು ಹೇಳ್ತೀರಿ? ರಾಜ್ಯದ ಅಧ್ಯಕ್ಷರಾಗಿ ವಿಜಯೇಂದ್ರ ಅವರು ಮುಂದುವರಿದರೆ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ವಿಜೇಂದ್ರ ಮುಂದುವರೆದ್ರೆ ಏನಾಗುತ್ತೆ, ಈಶ್ವರಪ್ಪ ಬಿಜೆಪಿ ಸೇರಿದ್ರೆ ಏನಾಗುತ್ತೆ, ಎರಡೂ ಲೆಕ್ಕಕ್ಕೆ ಇಟ್ಕೋಬೇಡಿ. ಈಗ ಏನಾರ ಅವ್ರ ಪಕ್ಷದಲ್ಲಿ ತೆಗೆದ್ರ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಏನಾಗ್ಬೋದು. ಬಿಜೆಪಿಯಲ್ಲೂ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಬಣ ಬಡಿದಾಟ. ದೆಹಲಿಯಲ್ಲಿ ರೆಬೆಲ್ ಟೀಮ್ ಠಿಕಾಣಿ, ಹೈಕಮಾಂಡ್ ಭೇಟಿಗೆ ಯತ್ನ. ಕಮಲಕೋಟೆಯಲ್ಲಿ ಮತ್ತೆ ಬದಲಾವಣೆ ಬಿರುಗಾಳಿ ಎದ್ದಿದೆ. ಕಳೆದ 15 ದಿನಗಳಿಂದ ಕಾಂಗ್ರೆಸ್ ಮನೆಯಲ್ಲಿ ಕ್ರಾಂತಿ ನಡೆಯುತ್ತಿದ್ರೆ, ಇತ್ತ ಕೇಸರಿ ಪಾಳೆಯದಲ್ಲೂ ರಾಜ್ಯಾಧ್ಯಕ್ಷ ಪಟ್ಟ ಬದಲಾವಣೆಗೆ ರೆಬೆಲ್ ಟೀಮ್ ಪಟ್ಟು ಹಿಡಿದಿದೆ. ಈಗಾಗಲೇ ರಮೇಶ್ ಜಾರಕಿಹೊಳಿ, ಕುಮಾರ ಬಂಗಾರಪ್ಪ, ಶ್ರೀಮಂತ ಪಾಟೀಲ್, ಎನ್ಆರ್ ಸಂತೋಷ್ ಸೇರಿ ಹಲವರು ದೆಹಲಿಯಲ್ಲೇ ಮೊಕ್ಕಾಮೂಡಿದ್ದಾರೆ. ನಿನ್ನೆಯೇ ಕೆಲ ಬಿಜೆಪಿ ನಾಯಕರು ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದ ಪ್ರತ್ಯೇಕ ಬಣ ಇವತ್ತು ಸೋಮಣ್ಣ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ದೆಹಲಿಯಲ್ಲಿ ಸುತ್ತಾಡುತ್ತಿರುವ ರೆಬೆಲ್ ಟೀಮ್ನ ನಡೆ ನಿಗೂಢವಾಗಿದೆ. ಆದರೆ ಈ ಭೇಟಿ ಬಗ್ಗೆ ಮಾತನಾಡಿರುವ ವಿಜಯೇಂದ್ರ ಬಣದ ಮಾಜಿ ಶಾಸಕ ರೇಣುಕಾಚಾರ್ಯ ಅವರೆಲ್ಲ ಹಗಲುಗನಸು ಕಾಣ್ತಿದ್ದಾರೆ. ವರಿಷ್ಠರು ಅವರಿಗೆ ಸಮಯವನ್ನೇ ಕೊಟ್ಟಿಲ್ಲ. ದೆಹಲಿಯಲ್ಲಿ ಚಳಿ ಇದೆ, ಟೀ ಕುಡಿದು ಬರಲಿ, 2028ಕ್ಕೆ ವಿಜಯೇಂದ್ರ ನೇತೃತ್ವದಲ್ಲೇ ಚುನಾವಣೆ ಅಂತ ಘಂಟಾ ಘೋಷವಾಗಿ ಹೇಳಿದ್ದಾರೆ. ಸೂರ್ಯಚಂದ್ರ ಎಸ್ ಸತ್ಯನ ರಾಜ್ಯದ ಅಧ್ಯಕ್ಷರಾಗಿ ವಿಜಯೇಂದ್ರ ಅವರು ಮುಂದುವರಿದರೆ ಅವರ ನೇತೃತ್ವದಲ್ಲೇ 2028 ವಿಧಾನಸಭೆ ಚುನಾವಣೆ ಎದುರಿಸ್ತೀವಿ. ದಿಲ್ಲಿಗೆ ಹೋಗಿ ಹಣ ಇದೆ ಅಂತ ಹೇಳಿ ಫ್ಲೈಟ್ ಟಿಕೆಟ್ ಮಾಡಿಸಿ ದಿಲ್ಲಿಗೆ ಹೋಗಿ ಚಾ ಕುಡಿ. ಯಾವ ರಾಷ್ಟ್ರೀಯ ನಾಯಕರಿಗೂ ಸಮಯ ಕೊಟ್ಟಿಲ್ಲ, ರಾಷ್ಟ್ರೀಯ ನಾಯಕರು ಸಮಯನೇ ಕೊಡಲ್ಲ. ಬದಲಾವಣೆ ಮಾಡ್ತೀವಿ ಅಂತೇಳಿ ಹಗಲ್ಗನ್ಸ್ಕೊಂತಾರ. ಅವರಿಗೆ ನಾನು ಸಲಹೆ ಕೊಡ್ತೀನಿ, ಚಳಿ ಭಾಳ ಇದೆ, ಆರೋಗ್ಯದ ಬಗ್ಗೆ ಗಮನ ಹರಿಸಿ, ನಿಮ್ಮ ಆರೋಗ್ಯದ ಬಗ್ಗೆ ನಮಗೆ ಕಳಕಳಿ ಇದೆ. ಹಾಗಾಗಿ ಅಲ್ಲಿ ಕಾಫಿ ಟೀ ಕುಡಿದು ಸುದ್ದಿ ಮಾಡೋದು ಬೇಡ. ಇನ್ನು ರಾಜ್ಯಾಧ್ಯಕ್ಷರ ಬದಲಾವಣೆ ಪಕ್ಷದ ಮುಂದಿಲ್ಲ ಅಂತ ಸಂಸದ ಗೋವಿಂದ ಕಾರಜೋಳ ಹೇಳಿದ್ರೆ, ಪಕ್ಷ ಮತ್ತು ಕಾರ್ಯಕರ್ತರೇ ಮುಖ್ಯ ಅಂತ ಸಿಟಿ ರವಿ, ಕೆಎಸ್ ಈಶ್ವರಪ್ಪ ಯಾರ ಪರವೂ ಮಾತನಾಡದೆ ಬ್ಯಾಲೆನ್ಸ್ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಬದಲಾವಣೆ ವಿಚಾರ ಏನು ಯಾವತ್ತೂ ಕೂಡ ನಮ್ಮ ಪಕ್ಷದ ಮುಂದೆ ಇಲ್ಲ, ಆ ಅಜೆಂಡಾ ಇಲ್ಲ. ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ವ್ಯಕ್ತಿ ಮತ್ತು ಪಕ್ಷದ ನಡುವೆ ನಿರ್ಣಯ ಬಂದಾಗ ವ್ಯಕ್ತಿಗಿಂತ ಪಕ್ಷವೇ ದೊಡ್ಡದು. ಆ ನೆಲೆಯಲ್ಲೇ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಉಳಿದವ್ರ ಹತ್ರನೂ ಅದನ್ನೇ ಅಪೇಕ್ಷೆ ಪಡ್ತೀವಿ. ವಿಜೇಂದ್ರ ಮುಂದುವರಿಯೋದು ನನ್ನ ಕಂಡೀಷನ್. ನನ್ನ ವಿಜೇಂದ್ರ ಮೇಲೆ ಬಿಜೆಪಿ ನಿಂತಿಲ್ಲ, ಭಾರತೀಯ ಜನತಾ ಪಾರ್ಟಿ ನಿಂತಿರೋದು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಸಾವಿರ ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ಆ ಕಾರ್ಯಕರ್ತರ ಮೇಲೆ ಬಿಜೆಪಿ ನಿಂತಿದೆ. ವಿಜೇಂದ್ರ ಮುಂದುವರೆದ್ರೆ ಏನಾಗುತ್ತೆ, ಈಶ್ವರಪ್ಪ ಬಿಜೆಪಿ ಸೇರಿದ್ರೆ ಏನಾಗುತ್ತೆ, ಎರಡೂ ಲೆಕ್ಕಕ್ಕೆ ಇಟ್ಕೋಬೇಡಿ. ವಿಜಯೇಂದ್ರರನ್ನ ತೆಗೆದ್ರೆ ಕಾಂಗ್ರೆಸ್ಗೆ ಬರ್ತಾರೆಂದ ಸಚಿವ. ಬಿಜೆಪಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿರುವ ಬದಲಾವಣೆ ಕಿಚ್ಚನ್ನ ಸಚಿವ ಶರಣಬಸಪ್ಪ ದರ್ಶನಾಪುರ್ ಕೆದಕಿದ್ದಾರೆ. ವಿಜಯೇಂದ್ರ ಅವರು ಡಿಕೆ ಮತ್ತು ಸಿಎಂರನ್ನ ಭೇಟಿಯಾಗಿದ್ದಾರೆ. ನನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ಬಿಜೆಪಿ ಬಿಟ್ಟು ಬರೋದಾಗಿ ವಿಜಯೇಂದ್ರ ಅವರೇ ಹೇಳಿದ್ದಾರೆಂದು ಬಾಂಬ್ ಸಿಡಿಸಿದ್ದಾರೆ. ವಿಜಯೇಂದ್ರನ ಭೇಟಿಯಾಗಿದ್ರು ಇದು ನಮ್ಮ ಇವರಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯರಿಗೆ, ಅವ್ರಿಗೆ ಅಧ್ಯಕ್ಷರಿಗೆ ತೆಗೆದು ಬಿಟ್ಟು ಬರ್ತೇವೆ ಅಂತಂದಾರ ಅವರು, ನಮ್ಮ ಪಕ್ಷದ ಮುಖಂಡರಿಗೆ. ಅದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ನಾಗ ಇಟ್ಟರ. ಈಗ ಏನಾರ ಅವ್ರ ಪಕ್ಷದಿಂದ ತೆಗೆದ್ರೆ ಅವ್ರಿಗೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಜಾಯಿನ್ ಆಗ್ಬೋದು. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯಾಗುತ್ತಾ? ಈ ಸುಳಿವು ಸಿಕ್ಕ ಬಳಿಕವೇ ರೆಬೆಲ್ ಟೀಮ್ ದೆಹಲಿಗೆ ಹೋಗಿದೆಯಾ ಅನ್ನೋದು ನಿಗೂಢವಾಗಿದೆ. ಯಾವುದೇ ಗುಟ್ಟು ಬಿಡದ ಪ್ರತ್ಯೇಕ ಬಣ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಯಾವ ವಾದ ಮುಂದಿಡುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ನವದೆಹಲಿಯಿಂದ ಮಹೇಶ್ ಜೊತೆ ಕಿರಣ್ ಹನೇಡ್ಕ, ಟಿವಿ9 ಬೆಂಗಳೂರು.